ಶೌಕತ್ ಕಾತರ್ಕಿ ಹಾಗೂ ಯಾಸೀನ್ ಸಾಬ್ ಬೋದ್ಲೆ ಖಾನ್ ಇವರ ಸಾರಥ್ಯದಲ್ಲಿ ಕರುನಾಡ ಘರ್ಜನೆ ನ್ಯೂಸ್. ಕರ್ನಾಟಕ ರಾಜ್ಯ ಬಡವರ ಹಿತರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ರವಿ ನಾಯಕ್ ಅಂತೇಳಿ ಇವತ್ತು ಪ್ರೆಸ್ ಕಾನ್ಫರೆನ್ಸ್ ಮಾಡೋ ಅಂತ ನಾವು ಎದ್ರ ಸಂಬಂಧ ಅಂದ್ರೆ ಮೊನ್ನೆ ಒಬ್ರು ಹೇಳಿದ್ರು ತೇರಿನ ಗಾಲಿ ಮೇಲೆ ಹೆಸರು ಹಾಕಿ ಸಲುವಾಗಿ ನಾವು ಪುಟ್ಟೋಜರ್ ಗುಡಿದು ಮತ್ತೆ ದುರ್ಗಮ್ಮ ಗುಡಿದ ತೇರ್ ಹೇಳಕ್ ಕೊಡಂಗಿಲ್ಲ ನಾವು ಅಂತೇಳಿ ಅದ್ರ ಬಗ್ಗೆ ಪ್ರಸ್ತಾವನೆ ಸಲುವಾಗಿ ಒಂದ್ ಸ್ವಲ್ಪ ಪ್ರೆಸ್ ಮೀಟ್ ಕರೆದಿವಿ. ಇವಾಗ ಏನಂದ್ರ ನಾವು ಇಲ್ಲಿ ಭೂಮಿ ಮೇಲೆ ಏನ್ ಬದುಕ್ತೀವಿ ಸರ್ವರು ಸಮಾನರು, ನಮ್ಮ ಹತ್ರ ಜಾತಿ ಭೇದ ಭಾವ ಯಾವುದೂ ಇಲ್ಲ. ಈಗ ಅದೇ ರೀತಿ ನಾವ್ ಎಲ್ಲಾ ರೀತಿಯಿಂದ ಎಲ್ಲಾರ ಜೊತೆನೂ ನಾವು ಅದೇ ರೀತಿ ಇರ್ಬೇಕಾದ್ರೆ ನಡುವ ಒಂದ್ ಸ್ವಲ್ಪ ಜನ ಕಿಡಿ ಹಚ್ಚುವಂತದ್ ಮಾತಾಡ ಅಂತಾರ. ಇಲ್ಲ ಅನ್ಯ ಕೋಮಿನವ್ರು ತೇರು ಕೊಡಿಸ್ಯಾರ ಅದ್ರ ಸಲುವಾಗಿ ನಾವ್ ತೇರ್ ಹೇಳಕ್ ಕೊಡಂಗಿಲ್ಲ ಅಂತೇಳಿ. ಈಗ ಅವ್ರಿಗೆ ನಾನು ನೇರವಾಗಿ ಪ್ರಶ್ನೆ ಕೇಳ್ತೀನಿ, ನಿಮ್ ಪ್ರಶ್ನೆ ನಾವು ಉತ್ತರ ಕೊಡ್ತೀವಿ. ಇವಾಗ ನೀವೇನ್ ಕೇಳಿದ್ರಲ್ಲ ಅನ್ಯ ಕೋಮಿನವ್ರು ತೇರ್ ಮೇಲೆ ಹೆಸರು ಹಾಕ್ಯಾರ, ನಾವು ಪುಟ್ಟೇಶ್ವರ ಗುಡಿಗೆ ಆತ ದುರ್ಗಮ್ಮ ಗುಡಿಗೆ ಆತ ಅದ್ರ ಸಲುವಾಗಿ ನಾವು ತೇರ್ ಹೇಳಕ್ ಕೊಡಂಗಿಲ್ಲ ಅಂದ್ರ ಈಗ 11 ವರ್ಷದಿಂದ ಪುಟ್ಟಜ್ಜ ಗುಡಿ ಹೋಗ ಸರ್ವಧರ್ಮ ಮದ್ವಿ ಮಾಡ ಅಂತಾರ ಅವ್ರು. ಈಗ ಎಲ್ಲಾರ್ಗು ನೀವು ಮದ್ವಿ ಮಾಡ್ಕೊಂತ ಇದು ಸಾಮೂಹಿಕ ಮಾಡೋ ಮುಂದೆ ಅವಾಗ ಯಾಕೆ ನಿಮ್ ಕಡೆದವ್ರು ಯಾರು ನೀವು ಅದ್ರ ಬಗ್ಗೆ ಪ್ರಶ್ನೆ ಮಾಡ್ಲಿಲ್ಲ? ಇವಾಗ ತೇರ್ ಕೊಡ್ಸ್ಯಾರ ಅಂತ ತಕ್ಷಣ ಬಂದ್ಬಿಟ್ರಿ ನೀವು ಏನಂತ, ಇಲ್ಲ ನಾವು ತೇರ್ ಹೇಳಕ್ ಕೊಡಂಗಿಲ್ಲ, ನಾವು ಅಸಂಖ್ಯಾತ ಭಕ್ತರು ಕರ್ಕೊಂಡ್ ನಾವು ಇದನ್ನ ಧರಣಿ ಕುಂದಿರ್ತೀವಿ ಅಂತೇಳಿ. ನೀವು ಧರಣಿ ಕುಂತ್ರ ಅಂದ್ರೆ ನಿಮ್ ಕಡೆ ಅಸಂಖ್ಯಾತ ಭಕ್ತರ, ನಾವು ಲಕ್ಷಗಟ್ಟಲೆ ಭಕ್ತರದೀವಿ. ನೀವು ಅದೇನೈತಿ ನಿಮ್ ಡೈರೆಕ್ಟ್ ಆಗಿ ನಿಮ್ದು ಬಗ್ಗೆ ಮಾತಾಡಿದ್ರ ಡೈರೆಕ್ಟ್ ಆಗಿ ನೀವು ಆಮ್ನ ಸಮಾನ ಮಾತಾಡ್ಬೇಕು. ಅದನ್ನ ಬಿಟ್ಟು ನೀವು ತೇರ್ ಹೇಳಕ್ ಕೊಡಂಗಿಲ್ಲ, ನಾವು ಅದನ್ನ ಮಾಡ್ತೀವಿ ಇದನ್ ಮಾಡ್ತೀವಿ ಅಂತ ಧಮಕಿ ಹಾಕೋದು ಅವೆಲ್ಲ ನಡೆಯಂಗಿಲ್ಲ. ಯಾಕಂದ್ರ ಪುಟ್ಟಜ್ಜರಾತ ಈಗ ಅವರು ಇಲ್ಲ ಅಂತಲ್ಲ, ಭಾರತ ಇಡೀ ದೇಶದೊಳಗೆ ಹೆಸರು ಐತಿ. ನೀವು ಪುಟ್ಟಜ್ಜ ಗುಡಿ ಹೆಸರು ಹಾಳು ಮಾಡ ಅಂತೀರಿ, ಹೆಸರು ಹಾಳು ಮಾಡ್ಬೇಕು ಅನ್ನೋ ಸಂಬಂಧ ನೀವು ಒಂದು ಏನ್ ಪೇಪರ್ ಸ್ಟೇಟ್ಮೆಂಟ್ ಕೊಡ ಅಂತೀರ ತಪ್ಪದ. ನಾವು ತೇರ್ ಹೇಳಕ್ ಕೊಡಂಗಿಲ್ಲ, ದುರ್ಗಮ್ಮ ಗುಡಿ ಮಾಡಕ್ ಕೊಡಂಗಿಲ್ಲ ಅನ್ನೋದು ನಿಮ್ ಹಿಂದ್ 1000 ಭಕ್ತಿ ಹೆಂಗ್ ಬಂದಿದಾರ, ಅಜ್ಜಾರ್ ಮಠದಿಂದ ದುರ್ಗಮ್ಮ ಗುಡಿಯಿಂದ ಲಕ್ಷ ಮಂದಿ ಭಕ್ತದಾರ. ನೀವು ಇದು ಮಾತಾಡೋದು ತಪ್ಪೈತಿ. ಅದ್ರ ಸಂಬಂಧ ಏನ್ ಹೇಳ್ತೀವಿ ನಾವು, ನೀವು ನೇರವಾಗಿ ನಿಮ್ ಪ್ರಶ್ನೆ ಕೊಡ್ತೀರ, ನೀವು ಬಂದು ತೇರ್ ಹೇಳಿ ಹೆಂಗ್ ಮಾಡ್ತೀರಿ ಅಂತಂದ್ರ ನಾವು ನೇರವಾಗಿ ನಿಂದಿರ್ತೀವಿ. ನೀವ್ ಹೆಂಗ್ ಬಂದು ತೇರ್ ನಿಂದಿರ್ತೀವಿ ನಾವು ನೋಡಿ ನಾವು ರೆಡಿ ಇದೀವಿ. ನಾವು ನೀವು ತೇರ್ ಹೇಳಕ್ ಬಿಡಂಗಿಲ್ಲ ಅಂದ್ರ ತೇರ್ ಎಳೆ ತೋರಿಸ್ತೀವಿ. ಅದು ಏನಾಗುತ್ತೆ, ನಾವು ಎಲ್ಲಾರು ಸೇರಿ ಅಸಂಖ್ಯಾತ ಭಕ್ತರು ಎಲ್ಲಾರು ಸೇರಿ ನಿನ್ ಮುಂದೆ ತೇರ್ ಎಳೆ ತೋರ್ಸ್ರ ನಾವು. ಇನ್ನೊಂದ್ ವಿಷಯ ಏನಂದ್ರ, ಇವಾಗ ಏನ್ ನೀವು ಗಾಲಿ ಮೇಲೆ ಹೆಸರು ಹಾಕಿ ಚರ್ಚೆ ಮಾಡ ಅಂತಿರಲ್ಲ, ಅದಕ್ಕೆ ನಾ ಇನ್ನೊಂದು ಉದಾಹರಣೆ ಕೊಡ್ತೀನಿ. ಈಗ ಇಡೀ ಭಾರತ ದೇಶದೊಳಗ ಎಲ್ಲಾ ಗುಡಿ ಗುಂಡಾರ ಆತ, ಆಮೇಲೆ ದತ್ತು ಇಲಾಖೆ ಆತ, ಎಲ್ಲಾ ಕಡೆನೂ ಹೆಸರು ಹಾಕ್ಸಿರ್ತಾರ. ರಾಜಕಾರಣಿಗಳು ಏನ್ ಕೊಟ್ಟಿರ್ತಾರ ಅವು ಗುಡಿ ಗುಂಡಾರ ಎಲ್ಲದಕ್ಕೂ ಈಗ ಕೆತ್ತನೆ ಮಾಡಿದ್ದಾರೋ ಗುಡಿ ಕಟ್ಸಿದ್ದಾರೋ ಎಲ್ಲದಕ್ಕೂ ಹೆಸರು ಹಾಕ್ಯಾರ. ಮತ್ ನಿಮ್ ಮಾತಿನ ಪ್ರಕಾರ ಈಗ ನೀವು ಅದನ್ನ ಗಾಲಿ ಮೇಲಿಂದ ಹೆಸರು ತೆಗಿಬೇಕಂದ್ರ ಈಗ ಎಲ್ಲಾನು ನೀವು ತಕೊಂಡ್ ಬರ್ಬೇಕಾಗತ್ತ. ಒಂದಲ್ಲ ಎರಡಲ್ಲ, ಈಗ ಲಕ್ಷಗಟ್ಲೆ ಕೋಟಿ ಗಟ್ಲೆ ಅದಾವ. ಈಗ ಎಲ್ಲಾನು ತಕೊಂಡ್ ಬರ್ಬೇಕಾಗತ್ತ. ನಾನು ದಯಮಾಡಿ ನಿಮ್ಗೆ ಹೇಳೋದು ಒಂದೇ, ನೀವು ತೇರ್ ನಿಂದಿರ್ಸ್ತೀನಿ ನಾವು ಅದನ್ನ ಮಾಡ್ತೀವಿ ಅಂದ್ರೆ ನಾವು ಅದಕ್ಕೆ ಅವಕಾಶ ಮಾಡಿಕೊಡಂಗಿಲ್ಲ. ಇದನ್ನ ನಾವು ಖಂಡಿಸ್ತೀವಿ. ಇದನ್ನ ಏನೈತಿ ನೀವು ಡೈರೆಕ್ಟ್ ಕುಂತು ಚರ್ಚೆ ಮಾಡ್ಕೊಂತೀರಿ ಅಂದ್ರೆ ಮಾಡ್ಕೋಬಹುದು. ಅದನ್ನ ಬಿಟ್ಟು ನೀವು ನಾವು ತೇರ್ ನಿಂದಿರ್ಸ್ತೀನಿ ಅಂದ್ರೆ ನಿಮ್ಮಿಂದ ಲಕ್ಷ ಗಟ್ಲೆ ಇದ್ರೆ ನಮ್ಮಿಂದ ಕೋಟಿ ಗಟ್ಲೆ ಇರ್ತಾರೆ. ನಮ್ಮಿಂದ ಅನ್ನೋದಕ್ಕಿಂತ ಅಜ್ಜಾರ್ ಗುಡಿಯಿಂದ ಏನೈತಿ ಕೋಟಿ ಗಟ್ಲೆ ಭಕ್ತರ ಅದಾರ. ದುರ್ಗಮ್ಮನ್ ಗುಡಿ ಆತು, ಪುಟ್ಟಜ್ಜರ್ ಗುಡಿ ಆತು, ನೀವು ಅದ್ ಸುಲಭ ತಿಳಾಕ್ ಹೋಗ್ಬೇಡ್ರಿ. ಅದ್ರ ಸಂಬಂಧ ನೀವು ಇದನ್ನ ಏನ್ರ ನೀವು ಅಕಸ್ಮಾತ್ ಆಗಿ ನೀವು ಮುಂದಿನ ದಿನಮಾನ ನಾಳೆ ಜಾತ್ರೆ ಇರೋ ಟೈಮ್ನಾಗ ಬಂದು ನಾವು ತೇರ್ ನಿಂದಿರ್ತೀನಿ ಅಂದ್ರೆ ನಾವು ಖಂಡಿತವಾಗಿ ಖಂಡಿಸ್ತೀವಿ. ನೀವು ಏನ್ ಮಾಡ್ತೀರೋ ನಾವು ರೆಡಿ ಇದೀವಿ. ನೀವು ಬಂದು ತೇರ್ ನೀವು ಸ್ಟಾಪ್ ಮಾಡಕ್ ನಿಂತ್ರಂದ್ರ ನಾವು ಅದನ್ನ ಎಳೆದೇ ಹೇಳ್ತೀವಿ ಅಂತೇಳಿ ನಿಮ್ಗೆ ಇದ್ರ ಪ್ರಕಾರ ನಾವು ನಿಮ್ಗೆ ಎಚ್ಚರಿಕೆ ಕೊಡ್ತೀವಿ. ಜಿಲ್ಲಾಧ್ಯಕ್ಷರಾದಂತಹ ಪ್ರಶಾಂತ್ ಪೂಜಾರ್ ನಾನು ಮಾತಾಡ್ತಾ ಇದ್ದೇನೆ. ಇವತ್ತು ಪುಟ್ಟರಾಜ ಗವಾಯಿಗಳ ಮಠದಲ್ಲಿ ತೇರಿನ ಗಾಲಿ ವಿಚಾರವಾಗಿ ಹಾಗೂ ಗಂಗಾಪುರ ಪೇಟೆಯ ದುರ್ಗಾದೇವಿಯ ಜಾತ್ರೆಯ ಅಂಗವಾಗಿ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಕೋಮು ಗಲಭೆಯ ಸೃಷ್ಟಿಸುವಂತ ಮಾತಾಡಿದ್ದಾರೆ. ಅಂತ ಮಾತನ್ನು ದಯಮಾಡಿ ತಾವು ಮಾತಾಡಬಾರ್ದು. ಯಾಕಂದ್ರೆ ತಾವು ಕೂಡ ಒಂದು ಘನಯುತ ಒಂದು ಹುದ್ದೆಯಲ್ಲಿ ಇದ್ದೀರಿ. ಅಂತ ವಿಚಾರವಾಗಿ ನೀವು ಯಾವುದೇ ರೀತಿ ಬಹಿರಂಗ ಹೇಳಿಕೆಯನ್ನು ಕೊಡ್ಬಿಟ್ಟು ಕುಂತು ಚರ್ಚೆ ಮಾಡಿ ಅದನ್ನು ಕುಲಂಕಷವಾಗಿ ವಿಚಾರ ಮಾಡಿ ಮಾತಾಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಂತೀನಿ. ಹಾಗೂ ತೇರಿನ ವಿಚಾರವಾಗಿ ಹಾಗೂ ಪೂಜ್ಯರ ವಿಚಾರವಾಗಿ ಯಾವ್ದಾದ್ರು ರೀತಿ ಹೇಳಿಕೆ ಕೊಡದಿದ್ರೆ ಕುಂತು ವಿಚಾರಕ್ಕೆ ಮಾಡಿ ಒಂದು ಚರ್ಚೆ ಮಾಡ್ರಿ. ಅದೇ ರೀತಿ ನೀವು ಏನಾದ್ರು ತೇರನ್ನು ಎಳೆಯುವುದನ್ನು ನಿಲ್ಲಿಸ್ತೀನಿ ಅನ್ನೋ ಒಂದು ವಿಚಾರವಾಗಿ ನೀವು ಏನು ಬಹಿರಂಗ ಹೇಳಿಕೆ ಕೊಡ್ತೀರಿ, ಆ ರೀತಿ ಹೇಳಿಕೆ ಕೊಡೋದು ತಪ್ಪು. ನಾವು ಇದನ್ನು ಖಂಡಿಸ್ತೀವಿ. ಇದ್ರ ಬಗ್ಗೆ ನಾವು ಎಚ್ಚರಿಕೆಯಿಂದ ಹೇಳ್ತಾ ಇದೀವಿ ತಮ್ಗೆ. ದಯಮಾಡಿ ತಾವು ಇದನ್ನು ಸುಲಭವಾಗಿ ತೇರೆಳೆಯಲು ಒಂದು ದಾರಿ ಮಾಡಿಕೊಡ್ಬೇಕೆಂದು ನಾನು ಹೇಳ್ತಾ ಇದ್ದೇನೆ. ಈ ರೀತಿ ನಡೆದೇ ಇದ್ರೆ ನಾವು ಕೂಡ ಒಂದು ಉಗ್ರ ಹೋರಾಟ ಮಾಡಿ ತೇರು ಎಳೆಯುವಂತ ಪ್ರಯತ್ನ ಮಾಡ್ತೀವಿ ಅಂತೇಳಿ ತಮಗೆ ಇದ್ರ ಮಾಧ್ಯಮದ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ನಮಸ್ತೆ ಎಲ್ಲ ಕರ್ನಾಟಕ ಮಂದಿಗೆ. ಕರ್ನಾಟಕ ರಾಜ್ಯ ಬಡವರ ಹಿತರಕ್ಷಣಾ ವೇದಿಕೆ
ಗದಗ ಜಿಲ್ಲೆಯ ಮಹಿಳಾ ಘಟಕದ ಅಧ್ಯಕ್ಷ ಆರಾಧನಾ ಬಣಕಾರ್ ಮಾತಾಡ್ತಿರೋ ವಿಷಯ ಯಾವುದ್ರ ಬಗ್ಗೆ ಅಂತ ಅಂದ್ರೆ, ಗದಗ್ನಲ್ಲಿ ತುಂಬಾ ಚರ್ಚೆ ಆಗ್ತಿದೆ. ಕೋಮು ಗಲಭೆಗೆ ಆಸ್ಪಾದನೆ ಮಾಡ್ಕೊಂತ ಕೊಡೋಕೆ ಒಂದು ವಿಷಯ ಚರ್ಚೆಯಲ್ಲಿದೆ. ತೇರಿನ ಗಾಲಿ ಮೇಲೆ ಹೆಸರು ವಿಸ್ತಾರವಾಗಿರೋದು. ಹೆಸರು ಅದು ವ್ಯಕ್ತಿಗತವಾಗಿದೆಯೋ, ಧರ್ಮಗತವಾಗಿದೆಯೋ, ಜಾತ್ಯತೀತವಾಗಿದೆಯೋ ಅದು ಬೇಡ. ಪುಟ್ಟರಾಜ ಗವಾಯಿಗಳಂತಂದ್ರೆ ನಡೆದಾಡುವ ದೇವರು. ನಮ್ಮ ಭಾರತ ದೇಶದಲ್ಲಿ ಪುಟ್ಟರಾಜ ಗವಾಯಿಗಳಂತ ಅಂದ್ರೆ ಎಲ್ಲಾ ಧರ್ಮಗಳನ್ನು ಒಳಗೊಂಡು ನಡೆದಾಡುವ ದೇವರಾಗಿ ಜ್ಞಾನದ ಬೀಜವನ್ನು ಬಿತ್ತಿದ್ದಾರೆ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಅಂತ ಹೇಳಿದ್ದಾರೆ. ಈಗ ತೇರಿನ ಗಾಲಿ ಮೇಲೆ ಒಂದು ಹೆಸರು ಬರೆದಿದೆ ಅನ್ನೋ ಕಾರಣಕ್ಕೆ ಅವರ ವೈಯಕ್ತಿಕ ವಿಚಾರಗಳು ನೂರಿರ್ಲಿ, ಅದನ್ನ ಬದಿಗಿಡಣ. ಅದು ನಮ್ಮೂರ ಜಾತ್ರೆ. ಈಗ ದುರ್ಗಾದೇವಿ ಜಾತ್ರೆ ಇರ್ಬೋದು, ಪುಟ್ಟರಾಜ ಅಜ್ಜಯ್ಯರ ಜಾತ್ರೆ ಇರ್ಬೋದು. ದಾನಿಗಳು 108 ವಿಧದಲ್ಲಿ ಇರ್ತಾರೆ. ಜಾತಿನ ಅದನ್ನ ನಾವು ಅಡ್ಡ ಗೋಡೆಯಾಗಿ ಇಡಬಾರ್ದು. ಸಮತೆ ಸಮಾನತೆಯ ನಡುವೆ ಜಾತ್ಯತೀತತೆಯ ಭೇದ ಭಾವದ ಕೋಮುಗಲಭೆಯ ಬೀಜ ಬಿತ್ತಿದೆ ಅಂತ ಅಂದ್ರೆ ಅದು ಈಗ ಬೆಳಿತಿರೋ ಮಕ್ಕಳಲ್ಲಿ ಯಾವ ರೀತಿ, ಈಗ ಸೋಷಿಯಲ್ ಮೀಡಿಯಾ ನಾವು ನೋಡ್ತಿರ್ಬೋದು, ಬಿಟ್ 1 ಸೆಕೆಂಡ್ ಆಗಿರೋದಿಲ್ಲ, ಸಾವಿರಾರು ಜನ ನೋಡ್ತಾರೆ. ನಾವು ಮಾತಾಡೋ ಮಾತುಗಳು ಸ್ಪಷ್ಟತೆ ಇರ್ಬೇಕು, 4 ಜನಕ್ಕ ಮನ ಮುಟ್ಟಂಗಿರ್ಬೇಕು. ನಮ್ಮ ಮಾತು ವಿಷದ ಬೀಜ ಬಿತ್ತಂಗಿರ್ಬಾರ್ದು. ಕುಲಂಕುಷವಾದ ಮಾತು ಮಾತಾಡೋದಿಂತ ಅಂತಂದ್ರೆ ಪ್ರತಿಯೊಂದು ಮಾತುಗಳು ಪ್ರತಿಯೊಂದು ವ್ಯಕ್ತಿಗೂ ಬೇಕಾಗ್ತವೆ. ಈಗ ಹೆಸರಿನ ಬಗ್ಗೆ ನಾವು ತಗೊಂಡೆ ಅಂತಂದ್ರೆ ಹಿಂದೆ ಪೂರ್ವ ಜನರು ಇರ್ಬೋದು, ಅದೇ ರೀತಿ ಪರಂಪರೆಯನ್ನ ಆಯೋ ರಾಜಮನೆತನಗಳು ಇರ್ಬೋದು, ಕುಲ ಜಾತಿಗಳನ್ನು ಮೀರಿ ದಾನ ಧರ್ಮವನ್ನು ಶಿಲಾಶಾಸನಗಳಲ್ಲಿ ಬರೆದಿದ್ದಾರೆ. ಆ ರೀತಿ ಯೋಚನೆ ಮಾಡ್ಕೊಂತ ಹೋದೆ ಅಂತಂದ್ರೆ ಹೆಸರು ಒಂದು ಮ್ಯಾಟ್ರ್ ಆಗೋದಿಲ್ಲ. ನಾವು ವ್ಯಕ್ತಿ ಬೇಕು, ಜಾತಿ ನಾವು ಅಡ್ಡ ತರ್ತವೆ ಅಂತ ಅಂದ್ರೆ ಇದು ತಪ್ಪಾಗ್ತೈತಿ. ಅದೇ ರೀತಿ ನಡೆದಾಡುವ ದೇವರು ನಮ್ಮ ಅಜ್ಜಯ್ಯರ ಇದ್ರೊಳಗೆ ಒಂದ್ ಮಾತು ಬಂದಿದೆ, ಇವ್ರ ಹಣ ಲೂಟಿ ಮಾಡಿದ್ದಾರೆ, ಅದೇ ರೀತಿ ದುರುಪಯೋಗ ಪಡ್ಕೊಂತಿದ್ದಾರೆ, ಟ್ರಸ್ಟಿಗಳು ಆ ತರ ಇದ್ದಾರೆ, ಈ ತರ ಇದ್ದಾರೆ. ಒಂದ್ ವ್ಯವಸ್ಥೆ ಅಂತಂದ್ರೆ ಅದ್ರ ಹಿಂದೆ ಒಳ್ಳೆ ಥಿಂಗ್ಸ್ ಇರುತ್ತೆ, ಕೆಟ್ಟ ಥಿಂಗ್ಸ್ ಇರುತ್ತೆ. ನಾವ್ ಯೋಚನೆ ಮಾಡ್ಬೇಕಾಗಿದ್ದು, ಕಳ್ಳ ಹೆಜ್ಜರಿಗೆ ಸಂಸಾರ ಇದೆನಾ? ಸಂಸಾರ ಇದೆ ಅಂತಂದ್ರೆ ಅವ್ರ ಅದಕ್ ಖರ್ಚು ಮಾಡ್ತಿದ್ರು. ಅವ್ರಿಗೆ ಸಂಸಾರ ಇಲ್ಲ, ಎಲ್ಲವನ್ನು ಬಿಟ್ಟು ವಿರಕ್ತವಾಗಿ ಒಂದು ಮಠ ನಡೆಸ್ಕೊಂತ ಹೋಗ್ತಿದ್ದಾರೆ. ಅವ್ರು ಖರ್ಚು ಮಾಡಿದ್ರು ಮಠಕ್ಕೆ ಖರ್ಚು ಮಾಡ್ತಾರೆ ಹೊರತು ಬೇರೆ ಯಾಕೂ ಖರ್ಚು ಮಾಡ್ತಿದ್ದಲ್ಲ. ಈಗ ಅದೇ ರೀತಿ ಒಬ್ಬ ವ್ಯಕ್ತಿ ಹೆಸರು ತಗೊಂಡಿದ್ದಾರೆ, ಅದೇ ತೇರಿನ ಗಾಲಿ ಮೇಲೆ ಅವ್ರು ಎಷ್ಟೆಲ್ಲಾ ಸೋಷಿಯಲ್ ವರ್ಕ್ ಮಾಡ್ತಿದ್ದಾರೆ ಅಂತ ಅಂದ್ರೆ, ಕೆಲವೊಂದು ಸಂಘಟನೆಗಳಿರ್ಬೋದು, ಅದರ್ವೈಸ್ ಬಡತನದ ಪರಿಸ್ಥಿತಿಯಲ್ಲಿ ಇರೋದು, ಬಡತನದ ರೇಖೆಗಳ ಕೆಳಗಿರೋರಿಗೆ ಎಷ್ಟೋ ಉಚಿತವಾಗಿ ಮದುವೆ ಮಾಡಿಸಿದ್ದಾರೆ. ಈ ತೇರಿನ ಗಾಲಿ ಮೇಲಿರೋ ಹೆಸರು ಈಗಲ್ಲ, 3-4 ವರ್ಷದ ಹಿಂದನೇ ಇದೆ. ಕೆಲವೊಂದು ಮೆನ್ಷನ್ ಮಾಡಿದ್ದಾರೆ, ಅದನ್ನ ಒಂದು ರೆಡ್ ಕಲರ್ ಪೇಂಟ್ ನಲ್ಲಿ ಬರ್ದಿದ್ದಾರೆ ಅಂತ ಅಂದು. ಹಾಗೆ ರೆಡ್ ಕಲರ್ ಪೇಂಟ್ ಅಂತ ಅಂದ್ಮೇಲೆ ನಮ್ಗೊಂದು ಲಕ್ಷ್ಯ ಆಗುತ್ತೆ, ನಾವೆಲ್ಲಾದ್ರೂ ಹೋಗ್ಬೇಕಾದ್ರೆ ಒಂದು ಆಕ್ಸಿಡೆಂಟ್ ಆಗ್ಬೋದು. ಅದರ್ವೈಸ್ ನಾವು ಒಂದು ಆಟೋಗಳು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ನಾವು ಹೋಗ್ತವೆ ಅಂತ ಅಂದ್ರೆ ವಾಹನ ಸಂಚಾರ ತುಂಬಾ ಮುಖ್ಯ ಆಗ್ತತಿ. ಅಲ್ಲಿ ನೀನ್ ನನ್ನ ಮಂದಿ, ನೀ ನನ್ ಜಾತಿಯನು, ನಿನ್ ಜಾತಿನೇ ಅಂತ ಹೋದೆ ಅಂತ ಅಂದ್ರೆ ಈ ಜಗತ್ತೇ ಹಿಂಗಿರ್ತಿದ್ದಿಲ್ಲ. ಜಾತೀಯತೆ ಬಿಡೋಣ, ನಮ್ಮ ಹಬ್ಬ ಅದು. ನಮ್ಮ ಹಬ್ಬನ ದಾನ ಅಂತ ಅಂದ್ರೆ ನಾವು ನೋಡ್ಕೊಳ್ಳೋಣ. ಇವತ್ತು ಎಷ್ಟೋ ಕಲ್ಪವೃಕ್ಷಗಳಿಗೆ ಹೆಸರಿಟ್ಟಿದ್ದಾರೆ, ಆದ್ರೆ ಭೂಮಿ ತಾಯಿ ಅವಳಿಗೆ ಆಸರೆ ಆಗಿದ್ದಾಳೆ, ಅವಳ ಹೆಸರೇನು ಹೇಳ್ಕೊಳ್ಳೋದಿಲ್ಲ. ಅದೇ ರೀತಿ ಕೊಟ್ಟಿರೋ ಮಠಕ್ಕಿರ್ಬೋದು, ಪುಟ್ಟ ಅಜ್ಜರ್ ರತನಿ ಅಂತಾರೆ ಹೊರತು ಆ ವ್ಯಕ್ತಿ ಹೆಸರು ಹೇಳೋದಿಲ್ಲ. ಇದನ್ನ ನೆನಪಿನಲ್ಲಿ ಇಟ್ಕೊಳ್ಳಿ. ಅದೇ ರೀತಿ ಗಂಗಿಪೇಟೆಯ ದುರ್ಗಾದೇವಿದು ಅವ್ರು ಯಾವುದೇ ರೀತಿ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಅಂತಂದು ಹೇಳ್ತಿದ್ದಾರೆ. ಅದನ್ನ ಅವ್ರು ಅನೌನ್ಸ್ ಮಾಡಿದಾರೆ ಕೂಡ, ಅದ್ರ ಪ್ರೂಫ್ ನಮ್ಮಲ್ಲಿ ಇದಾವೆ. ತೇರಿನ ಗಾಲಿ ಮೇಲೆ ಹಾಕಿರೋದು ಪ್ರತಿಯೊಂದು ಊರಿನಲ್ಲಿ ನೀವು ನೋಡಿದೆ ಅಂತ ಅಂದ್ರೆ ಬಾಗಿಲಿರ್ಬೋದು, ತೇರಿನ ಗಾಲಿ ಮೇಲೆ ಕೊಟ್ಟಿರೋರ್ ಹೆಸರು ಬರೆದಿದ್ದಾರೆ. ನಾವು ಜಾತ್ರೆ ಮಾಡಕ್ ಎಡಿ ಮಾಡ್ಕೊಡೋಣ, ಕೋಮವಾದ ಗಲಭೆ ಸೃಷ್ಟಿ ಮಾಡಕ್ಕಲ್ಲ ಅಂತ ಕೇಳ್ಕೊಳ್ತಿದ್ದೇನೆ. ದಾನಿಗಳು ಅವ್ರ ಹೆಸರನ್ನ ಅವ್ರು ಕೊಟ್ಟಿರೋ ವಸ್ತುಗಳ ಮೇಲೆ ಯಾಕೆ ಬರೆಸ್ತಾರ ಅಂತ ಅಂದ್ರೆ, ನಮ್ ಮುಂದೆ ಬರೋ ಪೀಳಿಗೆಗಳು ದಾನ ಧರ್ಮ ಏನನ್ನದ್ರ ಮಹತ್ವ ತಿಳಿಬೇಕು ಅನ್ನೋ ಸಲುವಾಗಿ ಎಷ್ಟೋ ರಾಜಕಾರಣಿಗಳಿರ್ಬೋದು, ತುಂಬಾ ಜನ ಅವ್ರು ಕೊಟ್ಟಿರೋ ಜಾಗಗಳಿಗೆ ಅವ್ರ ಹೆಸರನ್ನೇ ಇಟ್ಟಿದ್ದಾರೆ. ಅದನ್ನು ಪ್ರಶ್ನೆ ಮಾಡೋರು ಯಾರು ಇಲ್ಲ. ಅದೇ ರೀತಿ ಈ ಹಬ್ಬನ ಮುಂದುವರೆಕ್ ಬಿಡ್ರಿ, ದೈವತ್ವದ ಹಬ್ಬನ ಮುಂದುವರ್ಸಕ್ ಬಿಡ್ರಿ. ತೇರಿಗೆ ಅಡ್ಡ ನಿಲ್ತೇವಿ, ಅದನ್ನ ನಿಲ್ತೇವಿ ಬೇಡ. ಎಲ್ಲರ ಹಬ್ಬ ಇದು, ನಮ್ಮ ನಾಡಿನ ಹಬ್ಬ, ಒಬ್ಬರ ಹಬ್ಬ ಅಲ್ಲ, ಸಂಬಂಧ ವ್ಯಕ್ತಿಗತವಾದ ಹಬ್ಬ ಅಲ್ಲ. ತೇರಿನ ಗಾಲಿಗೆ ಅದನ್ ಮಾಡ್ತೇವೆ ಇದನ್ ಮಾಡ್ತೇವೆ ಅಂತ ಅಂದ್ ಎಲ್ಲಾ ಬಿಡಿ, ಹಬ್ಬನ ವಿಜೃಂಭಣೆಯಾಗಿ ಮಾಡಕ್ಕೆ ದಾರಿ ಮಾಡ್ಕೊಡಿ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ. ಕರ್ನಾಟಕ ರಾಜ್ಯ ಬಡವರ ಹಿತರಕ್ಷಣಾ ವೇದಿಕೆಯ ಯುವ ಘಟಕದ ಗದಗ ಜಿಲ್ಲಾ ಅಧ್ಯಕ್ಷ ನಾನು. ನಿಮ್ಗೆ ಹೇಳ್ಕೊಳ್ಳೋದು ಏನಪ್ಪಾ ಅಂದ್ರೆ, ಈಗ ಗದಗ್ನಾಗ ಒಂದು
ಪುಟ್ಟಜ್ಜಾರ್ ಮಠದ ಜಾತ್ರೆ ಇದು ಮತ್ತ ದುರ್ಗಾದೇವಿ ಜಾತ್ರೆ ಇದು ಒಂದು ಚಕ್ರದ ಮ್ಯಾಗ ಹೆಸರಾಕ್ಷರ ಅನ್ನೋದ್ರ ಬಗ್ಗೆ ಬಹಳ ಚರ್ಚೆ ಆಗತೈತಿ. ಈಗ ನಾವು ನೋಡ್ಬೋದು ಅವ್ರ ದಾನಿಗಳಂದ್ರ ಅವ್ರು ಕೊಟ್ಟಿರ್ತಾರ ಮತ್ತ ಅವ್ರ ಹೆಸರಾಗ್ತಾರ, ಮುಂದಿನ ಪೀಳಿಗೆಗೆ ಪ್ರೇರಣೆ ಆಗ್ಲಿ ಅಂತ ಅವ್ರು ಹಾಕ್ಸಿರ್ತಾರ. ಹೊರತು ಇದ ವಿಷಯನ ಇಟ್ಕೊಂಡು ನಾವು ಕೋಮುಗಲಭೆಗೆ ಅವಕಾಶ ಮಾಡಿ ಕೊಡಬಾರ್ದು. ನೀವು ದೊಡ್ಡವರಿದಿರಿ, ತಿಳಿದವರಿದಿರಿ, ನಿಮ್ಮಿಂದನ ಈ ತಪ್ಪು ಆಗ್ಬಾರ್ದ. ಮತ್ತೇನಪ್ಪಾ ಅಂದ್ರೆ ಈಗ ಅವ್ರು ಎದಕ್ ಹಾಕ್ಸಿರ್ತಾರಪ್ಪ ಅಂದ್ರ ಮುಂದ ಅವ್ರ ಜನಾಂಗದವ್ರು ನಮ್ ಜನಾಂಗದವ್ರು ಈಗ ಮಠಕ್ ಹಿಂಗ್ ಮಾಡಿದ್ರ ನಾವು ಅವ್ರ ಫ್ಯಾಮಿಲಿಯಾಗಿನವ್ರಾಗಿ ನಾವು ಮಾಡ್ಬೇಕ ಅನ್ನೋದು ಒಂದು ಉದಾಹರಣೆಗೆ ಇರ್ಲಿ ಅಂತಂದ್ ಹೇಳಿ ಅವ್ರು ಮಾಡಿರ್ತಾರ. ಹೊರತು ನಮ್ಮಂದಿವ್ರು ನಿಮ್ಮಂದಿವ್ರು ಅಂತಂದ್ ಅಜ್ಜಾರ ಭೇದ ಭಾವ ಮಾಡಿಲ್ಲ. ನೀವು ಮಾಡಕ್ ಯಾರ್ರಿ ಭೇದ ಭಾವ? ನೀವು ನಮ್ಕಿನ್ನ ದೊಡ್ಡವ್ರು ಇದ್ರಿ, ನಮ್ಕಿನ್ನ ತಿಳಿದವ್ರು ಇದ್ರಿ, ಸಮಾಜದಾಗ ನಿಮ್ಗೂ ಒಂದ್ ಒಳ್ಳೆ ಗೌರವ ಐತಿ ನೋಡ್ರಿ. ಹಿಂಗೆಲ್ಲಾ ಮಾಡ್ಬೇಡ್ರಿ, ಕೋಮುಗಲಭೆಗೆ ಅವಕಾಶ ಕೊಡಕ್ ಹೋಗ್ಬೇಡ್ರಿ. ಆಯ್ತು. ಈಗ ನೀವ್ ಇದನ್ನ ಹೇಳಿದ್ರಿ, ಇಲ್ಲ ನಾ ತೇರ್ನ ಎಳೆಯೋದಕ್ಕೆ ಕೊಡೋದಿಲ್ಲ ಅಂತ ಹೇಳಿದ್ರಿ. ನಾವು ಭಕ್ತರು ಲಕ್ಷಾಂತರ ಸಂಖ್ಯೆ ಒಳಗವಿ ಆ ತೇರ್ನ ಎಳೆದು ಮತ್ತ ಜಾತ್ರೆ ಮಾಡಿ ತೋರಿಸ್ತೇವೆ ನಾವು ಮುಂದೆ. ಕೆಜಿ ನ್ಯೂಸ್.